ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಾಮಕಾಂಡವೊಂದನ್ನು ನಾವು ಬಯಲಿಗೆಳಿತಾ ಇದ್ದೀವಿ. ತುಮಕೂರಿನ ಚಿತ್ರಕಲಾ ಕಾಲೇಜಿನಲ್ಲಿ ಮಕ್ಕಳು ಓದಕ್ಕೆ ಬಂದ ಮಕ್ಕಳ ಹತ್ರ ಅಸಭ್ಯವಾಗಿ ಓರ್ವಾತ ವರ್ತಿಸ್ತಿದ್ದಾನೆ. ಓರ್ವಾತ ಮಾತ್ರ ಅಲ್ಲ, ಅವನ ಹೆಂಡತಿಯು ಅದೇ ಕಾಲೇಜಿನಲ್ಲಿ ಇರೋದಂತೆ. ತುಮಕೂರಿನ ಚಿತ್ರಕಲಾ ಕಾಲೇಜಿನಲ್ಲಿ ಬೃಹತ್ ಕರ್ಮಕಾಂಡ. ಸರ್ಕಾರಿ ಚಿತ್ರಕಲಾ ಕಾಲೇಜಿನಲ್ಲಿ ಅಸಭ್ಯ ಮತ್ತು ಅಯೋಗ್ಯ ಉಪನ್ಯಾಸಕನಿದ್ದಾನಂತೆ. ತೋರಿಸ್ತೀವಿ ಅವನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇದೀಗ ನಾವು ಕೊಡ್ತೀವಿ. ನೂರಾರು ದೂರ ಬಂದರೂ ಕೂಡ ಉನ್ನತ ಶಿಕ್ಷಣ ಇಲಾಖೆ ಸೈಲೆಂಟ್ ಇದೆ. ಕತ್ತೆ ಮೇಯಿಸ್ತಾ ಇದ್ದೀರೇನ್ರಿ ಇಲಾಖೆಯವರೇ? ನಾವು ತೆರೆದಿಡ್ತೀವಿ ನೋಡಿ. ಈಗ ಆ ಕೀಚಕನ ಸ್ಟೋರಿಯನ್ನ ನಾವು ತೆರೆದಿಡ್ತೀವಿ. ಇಲಾಖೆಯವರು ಕತ್ತೆ ಮೇಯಿಸ್ತಿರ್ಬೋದು ಅಥವಾ ಖಾಲಿ ಬೆಂಚ್ ಬಿಸಿ ಮಾಡೋ ಕೂತ್ಕೊಂಡಿರ್ಬೋದು, ಆದ್ರೆ ನಾವು ಹಂಗೆ ಕೂತ್ಕೊಳ್ಳೋಕ್ ಆಗಲ್ವಲ್ಲ. ಸೊ ಚಿತ್ರಕಲಾ ಕಾಲೇಜಿನ ಕಿರಿಕ್ ಉಪನ್ಯಾಸಕನ ಕಂಪ್ಲೀಟ್ ಕಹಾನಿಯನ್ನು ನಾವು ನಿಮ್ಮ ಎದುರಿಗೆ ಇಡ್ತಾ ಇದ್ದೀವಿ. ಅಶ್ವವೇಗ ನ್ಯೂಸ್ ನಲ್ಲಿ ನಾವು ಬಿಚ್ಚಿಡ್ತಾ ಇದ್ದೀವಿ. ಇದು ಈ ಹೊತ್ತಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ತುಮಕೂರಿನ ಚಿತ್ರಕಲಾ ಕಾಲೇಜಿನಲ್ಲಿ ಬೃಹತ್ ಕರ್ಮಕಾಂಡವೊಂದು ಹೊರಗೆ ಬಂದಿದೆ. ಡಾಕ್ಟರ್ ಸುರೇಂದ್ರನಾಥ್ ಕಾಟಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ನಲಗಿ ಹೋಗಿದ್ದಾರೆ. ಶಿಕ್ಷಣ ಇಲಾಖೆ ನಾಚಿಕೆ ಆಗಬೇಕು ನಿಮಗೆ. ನಾನ್ಸೆನ್ಸ್ ಫೆಲೋಸ್, ಯಾಕ್ರಿ ಸಂಬಳ ತಗೊಳ್ತೀರಿ? ಎಷ್ಟು ಮಕ್ಕಳು ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ? ನಮ್ಮ ಹತ್ರ ಇದೆ ಪತ್ರ, ಡಾಕ್ಯುಮೆಂಟ್ಗಳಿದೆ, ತೋರಿಸ್ಬೇಕಾ? ನೂರಾರು ದೂರುಗಳು ಬಂದರೂ ಕೂಡ ಆ ಮನುಷ್ಯ ಎಲ್ಲರ ಮೈಕೈ ಮುಟ್ಟಿ ಮಾತಾಡಿಸ್ತಾನಂತೆ. ಚಿತ್ರ ಬಿಡಿಸಕ್ ಬರ್ದೇ ಇರುವಂತ ಮನುಷ್ಯ ನೋಡಿ, ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇವನೇ ಹಲ್ಕಿಸ್ಕೊಂಡು ಹುಡುಗಿಯರ ಹತ್ರ ಮಾತಾಡೋದನ್ನು ನೋಡಿ. ಇಂಥ ನಾನ್ಸೆನ್ಸ್ ಫೆಲೋನ ಇನ್ನೂ ಕೂಡ ಆ ಕಾಲೇಜಿನಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ನನಗೆ. ಯಾರು ಉತ್ತರ ಕೊಡ್ತಾರೆ ಇದಕ್ಕೆ? ಯಾರು ಉತ್ತರ ಕೊಡಬೇಕು? ತುಮಕೂರಿನ ಕಾಲೇಜಿನಲ್ಲಿ ಬರುವಂತ ಹೆಣ್ಣು ಮಕ್ಕಳು ಏನ್ರಿ, ಅವ್ರನ್ನೆಲ್ಲ ಏನಂತ ಎಣಿಸಿದ್ದೀರಿ? ಕಾಮದ ವಸ್ತುಗಳಂತ ಎಣಿಸಿದ್ದೀರಾ? ನಾನ್ಸೆನ್ಸ್ ಫೆಲೋಸ್. ಹುಡುಗಿಯರಿಗೆ ಮೈಕೈ ಮುಟ್ಕೊಂಡು ಮಾತಾಡಿಸ್ತಾನಂತೆ, ಹುಡುಗಿಯರಿಗೆ ಮೈಕೈ ಮುಟ್ಕೊಂಡು ಅಸಭ್ಯವಾಗಿ ವರ್ತಿಸ್ತಾ ಇದ್ದಾನೆ. ನೂರಾರು ದೂರುಗಳು ಬಂದಿವೆ, ಇನ್ನೂ ಕೂಡ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ಇನ್ನೂ ಕೂಡ ಒಂದೇ ಒಂದು ಆಕ್ಷನ್ ಅವನ ಮೇಲೆ ತಗೊಳ್ಳಿಲ್ಲ. ಅಷ್ಟೊಂದು ಪ್ರಭಾವಿನ ಅವನು. ಹಾಗಾದ್ರೆ ಡಾಕ್ಟರ್ ಸುರೇಂದ್ರನಾಥ್ ಅವನ ಕಾಮದ ಆಟಕ್ಕೆ, ಕಾಮದ ತೃಷೆಗೆ ಅಲ್ಲಿ ಬಂದು ಪಾಠ ಮಾಡ್ತೀನಿ ಅಂತ ಬಂದು ಸೇರ್ಕೊಂಡು ಮಕ್ಕಳ ಹತ್ರ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾನೆ. ಈ ವಿಷಯ ಅವನ ಹೆಂಡತಿಗೂ ಗೊತ್ತಿದೆ ಅಂತೆ. ಅವರಿಬ್ಬರೂ ಕೂಡ ಏನು ಈ ಮಕ್ಕಳು ಭವಿಷ್ಯವನ್ನು ಕಟ್ಕೊಳ್ಳೋಕೆ ಬಂದಿದ್ರಿ. ಭವಿಷ್ಯವನ್ನು ಕಟ್ಕೊಳ್ಳೋಕ್ಕೆ ನಾವೇನೋ ಒಂದು ಫೈನ್ ಆರ್ಟ್ಸಲ್ಲಿ ಏನೋ ಒಂದನ್ನು ಕಲ್ತ್ಕೊಂಡು ಚಿತ್ರಕಲೆಯನ್ನು ಅಥವಾ ಬೇರೆ ಕ್ಲೇ ಮೆಟೀರಿಯಲ್ಗಳನ್ನು ಬೇರೆ ಏನೇನೋ ನಾವು ಮಾಡ್ತೀವಿ ಕಲ್ತ್ಕೊಂಡು ಬದುಕು ಕಟ್ಕೊಳ್ಳೋಕೆ ಬಂದರೆ, ಡಾಕ್ಟರ್ ಸುರೇಂದ್ರನಾಥ್ ಅನ್ನುವವನ ಕಾಮ ತೃಷೆಗೆ ಒಳಗಾಗ್ತಾ ಇದ್ದಾರಂತೆ ಮಕ್ಕಳು. ನೋಡಿ, ಯಾವ ಅಧಿಕಾರಿಗಳು ತಗೊಳ್ಬೇಕಾಗಿತ್ತೋ ಉನ್ನತ ಶಿಕ್ಷಣ ಇಲಾಖೆ, ನೂರಾರು ದೂರುಗಳು ಬಂದರೂ ನೀವು ಸೈಲೆಂಟ್ ಆಗಿದ್ದೀರಂತಲ್ಲ. ಈ ವಿಚಾರವನ್ನ ಅಶ್ವವೇಗ ಇಲ್ಲಿಗೆ ಬಿಡ್ತಾ ಇಲ್ಲ. ಇದು ಆರಂಭ ಅಷ್ಟೇ. ಇದರ ಬೆನ್ನು ಹಿಡಿದು ಹೋಗ್ತೀವಿ. ಅಧಿಕಾರಿಗಳು ಅವನನ್ನು ಸಸ್ಪೆಂಡ್ ಮಾಡುವವರೆಗೆ ಕೂಡ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾಚಿಕೆಗೆಟ್ಟ ಡಾಕ್ಟರ್ ಸುರೇಂದ್ರನಾಥ್ ಮತ್ತು ಅವನನ್ನು ಸಂಭಾಳಿಸಿ ಅವನನ್ನು ಕಾಪಾಡ್ತಾ ಇರುವಂಥ ಅವನ ಹಿಂದಿರುವಂಥ ಅಧಿಕಾರಿಗಳು ಯಾರಿದ್ದಾರೆ, ಪ್ರತಿಯೊಬ್ಬರ ಮುಖವಾಡವನ್ನು ನಾವು ಹೊರಗೆ ಹೇಳ್ತೀವಿ. ಪ್ರತಿಯೊಬ್ಬರ ಮುಖವಾಡವನ್ನು. ಹೆಣ್ಣು ಮಕ್ಕಳು ನಿಮ್ಮ ಕಾಮದ ವಸ್ತುಗಳಲ್ಲ. ತುಮಕೂರಿನ ಚಿತ್ರಕಲಾ ಕಾಲೇಜಿನಲ್ಲಿ ಬೃಹತ್ ಕರ್ಮಕಾಂಡ. ಡಾಕ್ಟರ್ ಸುರೇಂದ್ರನಾಥ್ ಕಾಟಕ್ಕೆ ಸ್ಟೂಡೆಂಟ್ಸ್ಗಳು ನಲಗಿತಾರಂತೆ. ಸುರೇಂದ್ರನಾಥ್ ಆಟಗಳಿಗೆ ಆತನ ಪತ್ನಿ ಡಾಕ್ಟರ್ ಶ್ವೇತಾ ಕೂಡ ಸಾಥ್ ಕೊಟ್ಟಿದ್ದಾಳಂತೆ. ಗಂಡ ಹೆಂಡತಿ ಇಬ್ಬರು ಒಂದೇ ಕಾಲೇಜಿನಲ್ಲಿ ಗೆಸ್ಟ್ ಲೆಕ್ಚರ್ಸ್ಗಳಾಗಿದ್ದಾರೆ. ಕಾಲೇಜಿನ ಎಲ್ಲಾ ಮಕ್ಕಳಿಗೂ ಉಪನ್ಯಾಸಕ ದಂಪತಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಸುರೇಂದ್ರನಾಥ್ನ ಚೆಲ್ಲಾಟಗಳಿಗೆ ನೊಂದು ಬೆಂದು ಹೋಗಿದ್ದಾರಂತೆ ಸ್ಟೂಡೆಂಟ್ಸ್. ಸುರೇಂದ್ರನಾಥ್ ಚೆಂಗಲಾಟಕ್ಕೆ ಫೈನ್ ಆರ್ಟ್ಸ್ ಮಕ್ಕಳು ಸುಸ್ತಾಗ್ಬಿಟ್ಟಿದ್ದಾರಂತೆ. ತುಮಕೂರಿನ ಕೀಚಕನ ಸ್ಟೋರಿಯನ್ನ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ತುಮಕೂರಿನ ಕಾಲೇಜಿನಲ್ಲಿ ಕಾಮುಕ ದಂಪತಿಗಳು. ಚಿತ್ರಕಲೆಯ ಗಂಧಗಾಳಿ ಗೊತ್ತಿಲ್ವಂತೆ ಈ ಮನುಷ್ಯನಿಗೆ. ಗಂಧಗಾಳಿ. ಆದರೂ ಕೂಡ 2 ವರ್ಷದಿಂದ ಅವನ್ನ ಹೆಂಗಿದ್ದಾನಲ್ಲಿ
ಪ್ರಶ್ನೆ ಮಾಡಲೇಬೇಕಲ್ವಾ? ಗೆಸ್ಟ್ ಲೆಕ್ಚರರ್ ಅಂತೆ, 2 ವರ್ಷದಿಂದ ಅದೇ ಕಾಲೇಜ್ನಲ್ಲಿದ್ದಾನೆ, ಚಿತ್ರಕಲೆಯ ಗಂಧ ಗಾಳಿ ಗೊತ್ತಿಲ್ಲದಿದ್ರು ಕೂಡ ಅಂತ ಹೇಳಿದ್ರೆ ಯಾರು ಇವನ ಹಿಂದೆ ಇದ್ದಾರೆ, ಯಾರು ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ವಿವರವನ್ನು ಕೂಡ ನಾವು ನಿಮ್ಮ ಎದುರಿಗೆ ತೆರೆದಿಡ್ತೀವಿ. ಅಸಭ್ಯವಾಗಿ ಹೆಣ್ಣು ಮಕ್ಕಳ ಹತ್ರ ವರ್ತಿಸ್ಕೊಂಡು ಹಲ್ಕಿಸ್ಕೊಂಡು, ಇಡಿಯಟ್ ಫೆಲೋ, ಇದಕ್ಕೆ ಏನಪ್ಪ ನೀ ಬರೋದಿಲ್ಲಿಗೆ? ಕಾಲೇಜಿಗೆ ಬರೋದೇ ಇದಕ್ಕೆ? ತುಮಕೂರಿನ ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ನಾನ್ಸೆನ್ಸ್ ಫೆಲೋಗಳೇ ಉತ್ತರ ಕೊಡಿ. ಇವನ ಇಷ್ಟೆಲ್ಲ ನಾನ್ಸೆನ್ಸ್ ದೂರುಗಳನ್ನ ಮಕ್ಕಳು ಹೋಗಿ ಕೊಟ್ಟರು ಕೂಡ ಕೇರೆ ಮಾಡ್ತಿಲ್ವಂತಲ್ಲ, ಏನು ಇವನೇ ನಿಮ್ಗೆಲ್ಲ ಸಂಬಳ ಕೊಟ್ಟು ಸಾಕ್ತಾ ಇದ್ದಾನ ಹೆಂಗೆ? ಡಾಕ್ಟರ್ ಸುರೇಂದ್ರನಾಥ್ ಅಂತೆ ಅವನ ಹೆಸರು. 2 ವರ್ಷದಿಂದ ಅದೇ ಕಾಲೇಜ್ನಲ್ಲಿ ಒಕ್ಕರ್ಸ್ಕೊಂಡು ಬಿಟ್ಟಿದ್ದಾನೆ. ಗಂಧಗಾಳಿ ಏನೂ ಕೂಡ ಗೊತ್ತಿಲ್ಲದೆ ಇದ್ರು ಸಹ. ನೋಡಿ, ವಿಷುವಲ್ಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಹೆಣ್ಣು ಮಕ್ಕಳನ್ನ ಹೆಂಗೆ ಮಾತಾಡಿಸ್ತಾರೆ ಅಂತ ನೋಡಿ. ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ಹಲ್ಕಿಸ್ಕೊಂಡು ಹೆಣ್ಣು ಮಕ್ಕಳ ಕ್ಲೀವೇಜ್ ನೋಡೋದು, ಇದೆಲ್ಲ ಇವನದ್ದು ಕೆಲಸ. ಇವನನ್ನು ಕಾಪಾಡ್ತಾ ಇರೋರು ಯಾರು? ಅಲ್ಲಿನ ಅಧಿಕಾರಿಗಳು. ಅವರಿಗೂ ಪ್ರಶ್ನೆ ಮಾಡ್ಬೇಕು ನಾವು. ಕಾಲೇಜ್ ಕ್ಲಾಸಲ್ಲಿ ಬಂದು ಹುಡುಗಿಯರ್ ರೆಕಾರ್ಡ್ ಮಾಡ್ತಾನಂತೆ, ವಿಡಿಯೋ ರೆಕಾರ್ಡ್ ಮಾಡ್ತಾನಂತೆ, ಅದನ್ನ ಯಾರಿಗೆಲ್ಲ ಕಳಿಸ್ತಾನೋ ಗೊತ್ತಿಲ್ಲ. ಇಂತಹ ಕಾಮುಕನನ್ನ ಇಟ್ಕೊಂಡು ಸಾಕ್ತಾ ಇದ್ದೀರಲ್ಲ ಅಧಿಕಾರಿಗಳೇ, ನಿಮ್ಮಂಥ ಲಜ್ಜೆಗೆಟ್ಟವ್ರು ಇನ್ಯಾರೂ ಇಲ್ಲ, ನಿಮ್ಮಂಥ ಲಜ್ಜೆಗೆಟ್ಟವ್ರು ಯಾರೂ ಇಲ್ಲ. ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ, ನೋಡೋಣ. ಅಲ್ಲಿನ ವಿದ್ಯಾರ್ಥಿಗಳು ಮಾತಾಡಿದಾರಂತೆ, ನಮ್ಮ ಅಶ್ವವೇಗದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ವಿಲ್ಸಿ ಏನೇನು ಹೇಳಿದ್ದಾರೆ ಅಂತ. ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಗೆ ಆಗ್ತಿರೋ ಪ್ರಾಬ್ಲಮ್ಸ್ನ ನನ್ನ ಫ್ರೆಂಡ್ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ, ಫೋಟೋಸ್ ತೆಗಿಯೋದು, ವೀಡಿಯೋಸ್ ತೆಗಿಯೋದು, ಅವ್ರಿಗೆ ಪೇರೆಂಟ್ಸಿಗೆ ಎದುರಿಸ್ತೀನಿ, ಹಂಗೆ ಪೇರೆಂಟ್ಸ್ಗೆಲ್ಲ ಫೋಟೋ ವೀಡಿಯೋಸ್ ಎಲ್ಲ ಕಳಿಸ್ತೀನಿ ಅಂತ ಎದುರಿಸೋದು, ಆ ಥರ ಮಾಡ್ತಾರೆ. ಮೇಯ್ನಾಗಿ ಒಂದು ಸ್ಟೂಡೆಂಟ್ಸ್ ಜೊತೆ, ಒಂದು ಫ್ರೆಂಡ್ ಜೊತೆ ಕುತ್ಕೊಂಡು ಮಾತಾಡ್ತಿದ್ರು ನೀವು ಆ ಥರ ಈ ಥರ ಹಂಗೆ ಹಿಂಗೆ ಈ ಥರ ಎಲ್ಲ ಕುತ್ಕೊಂಡು ಮಾತಾಡೋಂಗಿಲ್ಲ, ಆ ಥರ ಎಲ್ಲ ಹೇಳ್ಬಿಟ್ಟು ಎದುರಿಸೋದು. ಆಮೇಲೆ ಅವನ್ನ ನಮಗೆ ಗೊತ್ತಾಗ್ದಂಗೆ ಫೋಟೋಸು ತೆಗಿಯೋದು, ವೀಡಿಯೋಸ್ ಮಾಡೋದು, ನಾವು ಮಾತಾಡ್ತಿದ್ರೆ ರೆಕಾರ್ಡ್ ಮಾಡ್ಕೊಳೋದು, ಅದನ್ನೆಲ್ಲ ನಿಮಗೆ ಎಲ್ಲಿ ಮಾಡಬೇಕು ಏನು ಅಂತ ಎಲ್ಲ ಕೇಳೋದು. ನಾವು ಅವಾಗ ಏನಾದರೂ ಪಾಠ ಮಾಡ್ತಿಲ್ಲ ಅಂತ ಏನಾದರೂ ಕೇಳಿದಾಗ ಅವನ್ನೆಲ್ಲ ಮೈನಸ್ ಆಗಿ ಇಟ್ಕೊಂಡು ನಮ್ಮ ಹತ್ರ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು. ನೀವೇನೇನು ಮಾಡ್ತೀರಾ ಕಾಲೇಜಲ್ಲಿ ಅವೆಲ್ಲ ನನಗೆ ಚೆನ್ನಾಗಿ ಗೊತ್ತಾಗ್ತಿದ್ದಾವೆ, ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ಅದನ್ನು ನಾವು ಪೇರೆಂಟ್ಸಿಗೆ ತೋರಿಸ್ತೀವಿ, ಹಾಗೆ ಅಂತ ಎಲ್ಲ ಎದುರಿಸೋದು, ಈ ಥರ ಮಾಡ್ತಿದ್ದಾರೆ ಮ್ಯಾಮ್. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರು ಇದ್ದೇ ಹಿಂಗೆ ಕಂಟಿನ್ಯೂ ಆದರೆ ನಾವು ಯಾರೂ ಕಾಲೇಜ್ಗೂ ಹೋಗೋದಿಲ್ಲ ಅಂತ ಹೇಳ್ತೀನಿ. ಸೇಮ್. ನನ್ನ ಹೆಸರು ಲಕ್ಷ್ಮಿ. ಚಿತ್ರಕಲೆಯ ಗಂಧಗಾಳಿ ಗೊತ್ತಿಲ್ಲದ ವ್ಯಕ್ತಿ ಇಲ್ಲಿ ಗೆಸ್ಟ್ ಲೆಕ್ಚರ್ ಆಗಿದ್ದಾನೆ. 2 ವರ್ಷದಿಂದ ಇಲ್ಲಿ ಒಕ್ಕರಿಸ್ಕೊಂಡಿದ್ಬಿಟ್ಟಿದ್ದಾನಂತೆ. ಕಾಲೇಜು ಬೋರ್ಡ್ ಮೇಲೆ ಒಂದೇ ಒಂದು ಚಿತ್ರ ಬರೆದಿಲ್ಲ ಸುರೇಂದ್ರ. ಗೊತ್ತಿದ್ರಲ್ವ ಸ್ವಾಮಿ ಚಿತ್ರ ಬಿಡಿಸೋಕೆ? ಹಲ್ಕಿಸಿಯೋದು, ಹುಡುಗಿರೋದು, ವಿಡಿಯೋ ಮಾಡೋದು, ಇದು ಮಾತ್ರ ಗೊತ್ತಿರೋದು ಅವನಿಗೆ. ವಿದ್ಯಾರ್ಥಿಗಳ ಖಾಸಗಿ ಫೋಟೋ ತಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ. ನಾನ್ಸೆನ್ಸ್ ಫೆಲೋ. ರಾತ್ರಿ ಟೈಮಲ್ಲೂ ವಿದ್ಯಾರ್ಥಿನಿಯರಿಗೆ ಫೋನ್ ಮಾಡಿ ಟಾರ್ಚರ್. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನಾವು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನೀಡ್ತಾ ಇದ್ದೀವಿ. ಆ ಲಜ್ಜೆಗೆಟ್ಟವನು, ಆ ಕಾಮುಕ, ಚಿತ್ರಕಲೆಯ ಗಂಧಗಾಳಿ ಗೊತ್ತಿಲ್ಲದೆ ಇರುವವನು ಅಲ್ಲಿ ಲೆಕ್ಚರರ್ ಅಂತೆ. ಕದ್ದು ಮುಚ್ಚಿ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾಡ್ತಾನಂತೆ. ಕದ್ದು ಮುಚ್ಚಿ ಹೆಣ್ಣು ಮಕ್ಕಳ ಫೋಟೋಗಳನ್ನು ತೆಗಿತಾನೆ. ಹೆಣ್ಣು ಮಕ್ಕಳಿಗೆ ರಾತ್ರಿ ಹೊತ್ತಲ್ಲಿ ಕಾಲ್ ಮಾಡ್ತಾನೆ. ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳ ಮೈಕೈ ಮುಟ್ಟಿ ಮಾತಾಡ್ತಾನೆ. ಅವನನ್ನು ಇನ್ನೂ ಕೂಡ ಇಟ್ಕೊಂಡಿದ್ದೀರಲ್ಲ, ಆ ಕಾಲೇಜು ಮಂಡಳಿ ಏನು ಸತ್ತೋಗಿದೆಯಾ ಏನಾಗಿದೆ ಅಂತ. ಅದ್ರ ಜೊತೆಲೆ ಅವನ ಪತ್ನಿ ಡಾಕ್ಟರ್ ಶ್ವೇತಾ ಕೂಡ ಸಾಥ್ ಅಂತೆ, ಅದಕ್ಕೆ ಸಪೋರ್ಟು. ವಿದ್ಯಾರ್ಥಿಗಳ ಮೈಕೈ ಮುಟ್ಟಿಯೇ ಮಾತಾಡಿಸ್ತಾರೆ ಡಾಕ್ಟರ್ ಶ್ವೇತಾ. ಇಬ್ರು ಕಾಮುಕರು ಅಲ್ಲಿ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ. 2 ವರ್ಷದಿಂದ ಮಕ್ಕಳು ಪದೇ ಪದೇ ದೂರುಗಳನ್ನು ನೀಡ್ತಾ ಇದ್ರು. ಪಾಪ ಅವರು ಅಶ್ವವೇಗಕ್ಕೆ ಬರೋಕ್ಕಿಂತ ಮೊದಲಿಗೆ, ಸರ್ ದೂರು ಕೊಟ್ಟು ಸಾಕಾಯ್ತು ಸರ್, ಏನೂ ಕ್ರಮ ತಗೊಳ್ತಾ ಇಲ್ಲ ಅವ್ರ ಮೇಲೆ, ಹಾಗಾಗಿ ನೀವಾದ್ರೂ ನ್ಯಾಯ ಕೊಡಿಸಿ ಅಂತ ಬಂದಿದ್ದಾರೆ. ವಿ ವಿಲ್ ಡೂ ಇಟ್. ಮತ್ತಷ್ಟು ಮಕ್ಕಳು ಮಾತಾಡಿದ್ದಾರೆ, ನೋಡ್ಕೊಂಡು ಬನ್ನಿ.
ನನಗೆ ಅವರು ಒಂದ್ಸರಿನೂ ಕ್ಲಾಸ್ ತೊಗೊಂಡಿಲ್ಲ, ಬಂದು ಕೂಗೋರು, ಹೋದರೆ 2 ಲೈನು ಪಾಠ ಅಂದರೆ ಪಾಠನೇ ಹೇಳ್ತಿರ್ಲಿಲ್ಲ, ನೋಟ್ಸ್ ಕೊಡ್ತೀನಿ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಓದಿ ಹೇಳ್ಬಿಡೋರು ಅಷ್ಟೇ. ನೆಕ್ಸ್ಟ್ ಕ್ಲಾಸೇ ತೊಗೊಂಡಿಲ್ಲ. ಕೇಳಿದ್ರೆ ನೀವು ಸರಿಯಾಗಿ ನಮ್ಮ ಮಾತು ಕೇಳಲ್ಲ, ನಾವೇನಕ್ಕೆ ನಿಮಗೆ ಮಾಡಬೇಕು ಅನ್ನೋ ರೀತಿ ಎಲ್ಲ ಮಾತಾಡಿದ್ದಾರೆ. ಪ್ರಿನ್ಸಿಪಲ್ ಸರಿಗೋ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ ಜಗಳ ಆಡೋದು, ಮತ್ತು ನಮ್ಗಳ ಮೇಲೆ ಬಂದ್ಬಿಟ್ಟು ನಿಮ್ಮದೆಲ್ಲ ಬಂಡವಾಳ ನಮಗೆ ಗೊತ್ತಿದೆ, ನಿಮ್ಮದು ರೆಕಾರ್ಡ್. ನನ್ನ ಹೆಸರು ಅರಿಣಿ, ನಾನು ಫೈನಲ್ ಇಯರ್ ಓದ್ತಾ ಇದ್ದೀನಿ. ನನಗೆ ಅವರು ಒಂದ್ಸರಿನೂ ಕ್ಲಾಸ್ ತೊಗೊಂಡಿಲ್ಲ, ಬಂದು ಕೂಗೋರು, ಹೋದರೆ 2 ಲೈನು ಪಾಠ ಅಂದರೆ ಪಾಠನೇ ಹೇಳ್ತಿರ್ಲಿಲ್ಲ, ನೋಟ್ಸ್ ಕೊಡ್ತೀನಿ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಓದಿ ಹೇಳ್ಬಿಡೋರು ಅಷ್ಟೇ. ನೆಕ್ಸ್ಟ್ ಕ್ಲಾಸೇ ತೊಗೊಂಡಿಲ್ಲ. ಕೇಳಿದ್ರೆ ನೀವು ಸರಿಯಾಗಿ ನಮ್ಮ ಮಾತು ಕೇಳಲ್ಲ, ನಾವೇನಕ್ಕೆ ನಿಮಗೆ ಮಾಡಬೇಕು ಅನ್ನೋ ರೀತಿ ಎಲ್ಲ ಮಾತಾಡಿದ್ದಾರೆ. ಪ್ರಿನ್ಸಿಪಲ್ ಸರಿಗೋ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ ಜಗಳ ಆಡೋದು, ಮತ್ತು ನಮ್ಗಳ ಮೇಲೆ ಬಂದ್ಬಿಟ್ಟು ನಿಮ್ಮದೆಲ್ಲ ಬಂಡವಾಳ ನಮಗೆ ಗೊತ್ತಿದೆ, ನಿಮ್ಮದು ರೆಕಾರ್ಡ್ ಇದೆ, ಅದಿದೆ, ಎಲ್ಲ ಹೊರಗೆ ತೆಗಿತೀವಿ, ನಿಮ್ಮನ್ನೇನು ಮಾಡಬೇಕೋ ಮಾಡ್ತೀವಿ ನಾವು ಅಂತೇಳಿ ಬೆದರಿಕೆ ಹಾಕ್ತಿದ್ದಾರೆ. ಮೊನ್ನೆ ಮೀಟಿಂಗ್ ಆದಾಗ ಇಬ್ಬರು ಬಂದು ಅವ್ರ ಪರವಾಗಿ ವಾದ ಮಾಡ್ತಾರೆ. ಅವರು ಯಾರು ಅಂತೇಳಿ ಒಬ್ಬರು ಪ್ರಶ್ನೆ ಮಾಡೋದಿಲ್ಲ. ಅವ್ರು ಬಂದಿದ್ದ ತಕ್ಷಣ ಅಪಾಯಿಂಟ್ ಮಾಡ್ಕೋತಾರೆ ಅವ್ರನ್ನ. ನಾವು 1 ಗಂಟೆಯಿಂದ ನಿಲ್ಲಿಸಿರ್ತೀವಿ ಹೋಲ್ಡ್ ಮಾಡಿಸಿ, ಅವರು ನಮಗೆ ಬೇಡ, ಅವರು ತಗೋಬೇಡಿ, ಅವ್ರು ತೊಗೊಂಡ್ರೆ ನಾವು ಕಾಲೇಜಿಗೆ ಬರೋಲ್ಲ, ಎಲ್ಲ TC ಕೊಟ್ಟು ಹೋಗ್ತೀವಿ ಅಂತಲೇ ಡೈರೆಕ್ಟಾಗಿ ಹೇಳಿದ್ದೀವಿ. ಯಾರೋ ಇಬ್ಬರು ಬಂದಿದ್ದ ತಕ್ಷಣ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಅಂತಲೂ ವಿಚಾರಿಸಿಲ್ಲ. ಒಬ್ಬರು SLC ಓದಿದ್ದೀನಿ ನಾನು, ನನಗೆ ಕೆಲಸ ಕೊಡಿ ಅಂತ ಬರ್ತಾರೆ. ಇನ್ನೊಬ್ಬರು ನಾವು ಲಾಯರು, ನೀವು ತೊಗೊಳ್ಳಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಇವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಬೆದರಿಕೆ ಹಾಕಿಸಿ ಅವ್ರನ್ನ ಕಳಿಸಿದ್ದಾರೆ. ಸುರೇಂದ್ರನಾಥ್ ಕಳ್ಳಾಟಗಳಿಗೆ ಪತ್ನಿ ಡಾಕ್ಟರ್ ಶ್ವೇತ ಕೂಡ ಸಾತಂತೆ. ಹೆಣ್ಣಲ್ವನಮ್ಮ ನೀನು, ಛೀ, ಮರ್ಯಾದೆ ಸತ್ತು. ಪಾಠ ಬಿಟ್ಟು ವಿದ್ಯಾರ್ಥಿಗಳ ಅಂಗೈ ಹಿಡಿದು ಶಾಸ್ತ್ರ ಹೇಳ್ತಾರೆ ಶ್ವೇತಾ. ಬೇರೆ ಮಕ್ಕಳನ್ನ ಚೂ ಬಿಟ್ಟು ವಿದ್ಯಾರ್ಥಿಗಳ ವಿಡಿಯೋ ರೆಕಾರ್ಡ್ ಮಾಡಿಸ್ತಾರಂತೆ. ಈ ಬಗ್ಗೆ ಹೆಣ್ಮಕ್ಳು ಪ್ರಶ್ನಿಸಿದ್ರೆ ಫೋಟೋ ವೈರಲ್ ಮಾಡುವ ಬೆದರಿಕೆ. ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಕೊಟ್ರೆ ಎಕ್ಸಾಮ್ನಲ್ಲಿ ಫೇಲ್ ಮಾಡೋ ಬೆದರಿಕೆ. ಕಿರಿಕ್ ದಂಪತಿ ಕಿರುಕುಳ ತಾಳದೆ ಆತ್ಮಹತ್ಯೆಗೆ ಮಕ್ಕಳು ಯತ್ನಿಸಿದ್ದಾರಂತೆ. ಇಷ್ಟಾದ್ರೂ ಈ ಅಸಭ್ಯ ಉಪನ್ಯಾಸಕರನ್ನೇ ಮುಂದುವರಿಸಿದ ಇಲಾಖೆ. ಸುರೇಂದ್ರನಾಥ್ ಕಳ್ಳಾಟಗಳಿಗೆ ಪತ್ನಿ ಡಾಕ್ಟರ್ ಶ್ವೇತಾ ಸಾಥ್ ಕೊಡ್ತಾ ಇರುವಂತದ್ದು. ನಾಚಿಕೆ ಆಗತ್ತೆ, ಹೇಸಿಕೆ ಆಗತ್ತೆ ಇಂಥ ದಂಪತಿಗಳ ಬಗ್ಗೆ ಮಾತಾಡೋಕೆ. ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ದಾರೆ. ಒಂದೇ ಒಂದು ಪಾಠ ಹೇಳಲ್ವಂತೆ, ಖಾಲಿ ಹೆಣ್ಣು ಮಕ್ಕಳದ್ದು ವಿಡಿಯೋ ಮಾಡೋದು, ಕದ್ದು ಮುಚ್ಚಿ ಫೋಟೋ ತೆಗೆಯೋದು, ಅಥವಾ ಬೇರೆ ಈ ಸಹಜವಾಗಿಯೇ ಮಕ್ಕಳು ಆ ವಯಸ್ಸಿಗೆ ಬಂದಾಗ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಟ್ಟೊಟ್ಟಿಗಿರುವಂಥದ್ದು, ಮಾತಾಡುವಂಥದ್ದು ಇದು ಸಹಜನೇ. ಆದರೆ ಅದನ್ನ ಫೋಟೋ ತೆಗೆಯೋದು ಇವರು. ನಿಮ್ಮ ಅಪ್ಪ ಅಮ್ಮನಿಗೆ ಕಳಿಸ್ತೀನಿ. ಬ್ಲ್ಯಾಕ್ ಮೇಲರ್ಸ ಶಿಕ್ಷಕರ ಇವರು. ಜಂಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ, ಉನ್ನತ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ, ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಸುರೇಂದ್ರನಾಥ್ ಕಳ್ಳಾಟಗಳಿಗೆ ಸಾಥ್ ಕೊಡ್ತಾ ಇದ್ದೀರೇನ್ರಿ? ಹೆಣ್ಣು ಮಕ್ಕಳ ಕಾಮದ ತೃಷೆಯಲ್ಲಿ ನೋಡ್ತಾ, ಹೆಣ್ಣು ಮಕ್ಕಳ ಮೈಕೈ ಮುಡ್ತಾ ರಾಮಕೃಷ್ಣ ರೆಡ್ಡಿಯನ್ನ ಪ್ರಶ್ನೆ ಮಾಡಬೇಕು. ರಾಮಕೃಷ್ಣ ರೆಡ್ಡಿಯನ್ನ. ಮತ್ತಷ್ಟು ಮಕ್ಕಳು ಮಾತಾಡಿದ್ದಾರೆ. ಇಷ್ಟೇ ಅಲ್ಲ, ಅದನ್ನು ತೋರಿಸ್ತೀವಿ. ಅವ್ರ ಅಪಾಯಿಂಟ್ಮೆಂಟ್ ಆಗಿ 2 ಇಯರ್ಸ್ ಆಗ್ತಾ ಬಂತು. 2 ಇಯರ್ಸಿಂದ ಒಂದು ಕ್ಲಾಸ್ ತೊಗೊಂಡಿಲ್ಲ. ಥಿಯರಿ ಕ್ಲಾಸ್ ತೊಗೋಬೇಕು, ಮೇಡಮ್ ಒಂದು ಪೇಂಟಿಂಗ್ ಕ್ಲಾಸ್ ತೊಗೋಬೇಕು. ಒಂದ್ಸಲ ಏನೋ ಲೈಫ್ ಮಾಡಿಸಿದ್ದಾರೆ. ಥಿಯರಿ ಕ್ಲಾಸ್ ಅಂತೂ ಇದುವರೆಗೂ ಪಿನ್ ಪಾಯಿಂಟ್ ಏನೂ ಆಗಿಲ್ಲ ನಮಗೆ. ಏನಾದರೂ ಪ್ರಶ್ನೆ ಮಾಡಿದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಅಲ್ಲಿ PDF ಕಳಿಸ್ತೀನಿ, ಇಲ್ಲಿ PDF. ಸರಿ ಆಯಿತು, ಒಂದು PDF ಏನೋ ಕಳಿಸಿದ್ದಾರೆ, ಆದರೆ ಅದು ಔಟ್ ಆಫ್ ಸಿಲೆಬಸ್. ಅದು ಇಟ್ಕೊಂಡು ನಾವು ಏನು ಮಾಡಬೇಕು? ಏನಾದರೂ ಪ್ರಶ್ನೆ ಮಾಡೋಕೆ ಹೋದರೆ ಟಾರ್ಗೆಟ್ ಮಾಡೋದು, ಇಂಟರ್ನಲ್ಸ್ ಕಟ್ ಮಾಡೋದು. ಗುರುಗಳನ್ನೇ ನಂಬಿರ್ತೀವಿ ನಾವು. ಗುರುಗಳೇ ಈ ಥರ ಮಾಡಿದ್ರೆ ನಾವು ಯಾರ ಹತ್ರ ಹೋಗಬೇಕು? ಇದಕ್ಕೆ ಯಾರು ಆನ್ಸರ್ ಕೊಡ್ತಾರೆ? ಇಷ್ಟೆಲ್ಲ ಮಾತಾಡ್ತಿದ್ದೀವಿ. ಏನಾದರೂ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿದ್ರೆ ಫೈನಲ್ ಆಗಿ JD ಅವರೇ ಹೊಣೆ ಆಗ್ತಾರೆ. ಯಾಕೆ ಅಂದರೆ JD ಅವ್ರ ಹತ್ರ ತುಂಬ ಮಾತಾಡಿದ್ದೀವಿ ನಾವು. ಇದು ಮಾಡಬೇಕು, ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಿದ್ದಾರೆ ಅಂತ. ಬಟ್ JD ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ರೀಸೆಂಟಾಗಿ ಬಂದು ಒಂದೊಂದು ಸ್ಟೂಡೆಂಟ್ನು ಎನ್ಕ್ವೈರಿ ಮಾಡಿಬಿಟ್ಟು ಹೋಗಿದ್ದಾರೆ. JD ಅವರು ಪಾಸಿಟಿವ್ ಆನ್ಸರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಅವನ್ನೇ ಮತ್ತೆ ವಾಪಸ್ ಕೌನ್ಸಿಲಿಂಗಿಗೆ ತೊಗೊಂಡಿದ್ದಾರೆ. ಕೌನ್ಸಿಲಿಂಗು ಮುಗ್ದು ಮತ್ತೆ ಕಾಲೇಜಿಗೆ ಬಂದಿದ್ದಾರೆ ಅವರು. ಸೊ ಇದಕ್ಕೆ ಏನು ಆನ್ಸರ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರೇನಾದರೂ ಮತ್ತೆ ಕಾಲೇಜಿಗೆ ರಿಪೀಟ್ ಆದರೆ ನಾವು ಯಾರೂ ಇರಲ್ಲ ಕಾಲೇಜಲ್ಲಿ. ಸ್ಟೂಡೆಂಟ್ಸ್ ಇಂಪಾರ್ಟೆಂಟಾ, ಅವರಿಬ್ಬರು ಇಂಪಾರ್ಟೆಂಟಾ, JD ಅವರೇ ಡಿಸೈಡ್ ಮಾಡಲಿ. ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಸುರೇಂದ್ರನಾಥ್ ಕಳ್ಳಾಟಗಳಿಗೆ JD ರಾಮಕೃಷ್ಣ ರೆಡ್ಡಿ ಸಾಥ್. ಇವನು ಕೂಡ ಕಾಮುಕ ಅನ್ಸುತ್ತೆ.
ಉನ್ನತ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ, ಚಿತ್ರಕಲಾ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ವಸಂತ್ ಕೂಡ ಸಾಥ್ ಕೊಡ್ತಾ ಇದ್ದಾನೆ. 100 ಬಾರಿ ದೂರು ನೀಡಿದ್ರು ಕ್ರಮಕೈಗೊಳ್ಳಲಿಲ್ಲ ಈ ಜೆಡಿ. ಈ ಅಸಭ್ಯ ಉಪನ್ಯಾಸಕರು ಬೇಡ ಅಂತ 100 ಬಾರಿ ಮನವಿಯನ್ನ ಮಾಡಿದ್ರಂತೆ ಮಕ್ಕಳು. ಆದ್ರೆ ವಿದ್ಯಾರ್ಥಿಗಳ ಸಮಯ ಬಗೆಹರಿಸುವ ವಿಚಾರದಲ್ಲಿ ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದಾನೆ. 2ನೇ ಅವಧಿಗೂ ಇದೇ ಅಸಭ್ಯ ಉಪನ್ಯಾಸಕರನ್ನೇ ನೇಮಿಸಿದ್ದಾನಂತೆ. ಅವನು ಕಾಮುಕ ಅನ್ಸುತ್ತೆ. ನೋಡೋಣ, ಏನಾದ್ರೂ ಮಾಡಿ ಯಾವ್ದಾದ್ರೂ ಹುಡುಗಿಯನ್ನ ತನ್ನ ಮಂಚಕ್ಕೆ ಕರ್ಕೊಂಡು ಬರ್ತಾನ ನೋಡೋಣ ಅಂತ ಹೇಳಿ ಕಾಯ್ತಾ ಇರ್ಬೇಕು ಅವನು. ರಾಮಕೃಷ್ಣ ರೆಡ್ಡಿ ಮಕ್ಕಳು ಪ್ರೊಟೆಸ್ಟ್ ಮಾಡಿದ್ದಾರಂತೆ. ಮಕ್ಕಳು ಮಾತಾಡ್ತಾ ಹೇಳಿದ್ರು, ಅವ್ರನ್ನ ಹಿಂಗೆ ಕಂಟಿನ್ಯೂ ಮಾಡ್ರೆ ನಾವ್ ಯಾರು ಇನ್ ಕಾಲೇಜ್ಗೆ ಬರಲ್ಲ ಅಂತ ಹೇಳಿ. ಇಷ್ಟೆಲ್ಲ ಆದ್ರೂ ಕೂಡ ಈ ರಾಮಕೃಷ್ಣ ರೆಡ್ಡಿ ಅನ್ನೋವನು ಏನೋ ಕ್ರಮ ಕೈಗೊಂಡಿಲ್ವಂತೆ. ನಿರ್ದೇಶಕ ರಾಮಕೃಷ್ಣ ರೆಡ್ಡಿ ಅವನನ್ನ ಪ್ರಶ್ನೆ ಮಾಡಲೇಬೇಕು. ಏನಂತ ಎಣಿಸಿದ್ದೀಯಪ್ಪ? ಮಕ್ಕಳು ಹೋಗಿ ಪ್ರತಿಭಟನೆ ಮಾಡಿದ್ರೆ, ಮಕ್ಕಳು ಹೋಗಿ 100 ಬಾರಿ ಕಂಪ್ಲೇಂಟ್ ಕೊಟ್ರು, ವಿದ್ಯಾರ್ಥಿಗಳು ಹೋಗಿ ನಾವು ಕಾಲೇಜೇ ಬಿಡ್ತೇವಿ, ನಮ್ಗೆ ಸಹವಾಸವೇ ಬೇಡ ಅಂತ ಹೇಳಿದ್ರು ಕೂಡ ಅವನನ್ನ ಕಾಪಾಡ್ಕೊಂಡು ಬಂದಿದ್ದಾನಲ್ಲ, ಅವನಿಂದ ಹಾಗಾದ್ರೆ ಏನು ಲಾಭ? ಏನು ಲಾಭ ಇದೆ? ರಾಮಕೃಷ್ಣ ರೆಡ್ಡಿ, ನಿನ್ನನ್ನು ಬಿಡಲ್ಲಪ್ಪ, ಬರ್ತೀವಿ. ನಿನ್ನ ಅಕ್ರಮಗಳು ಏನಿವೆ ಇದೆಲ್ಲದನ್ನ ಹುಡ್ಕೊಂಡು ಬಯಲಿಗೆಳಿತೀವಿ. ಇಲ್ಲಿಗೆ ನಿಲ್ಸಲ್ಲ. ಮತ್ತಷ್ಟು ಮಕ್ಕಳು ಮಾತಾಡಿದ್ದಾರೆ. ಇನ್ನೊಬ್ರು ವಿದ್ಯಾರ್ಥಿನಿ, ಕೇಳ್ಕೊಂಡು ಬನ್ನಿ. ನಮಗೆ ಮದುವೆ ಆಗಿದೆ. ನನ್ನ ಹೆಸರು ಕಮಲಾ ಅಂತ, 3rd ಇಯರ್ BVA. ಸಿಲೆಬಸ್ ಕೇಳಿದರೆ ಕೊಡಲ್ಲ, ಕೊಡ್ತೀನಿ ಅಂತಾರೆ, ಕೊಡಲ್ಲ. ಮತ್ತು ನಮ್ಮ ಮಾವನಿಗೆ ಹುಷಾರಿಲ್ಲ, ಆವಾಗ ಒಂದು ಟೂ ವೀಕ್ಸ್ ಏನೂ ಹೋಗಿಲ್ಲ ಮೇಡಮ್ ನಾವು ಎಕ್ಸಾಮ್ಸ್ ಮುಂದೆ. ಸರ್ ಸಿಲೆಬಸ್ ಕೊಡಿ ಸರ್ ಅಂತ ಅಂದರೆ, ಯಾವಾಗ ಬಂದಿದ್ದೀಯಮ್ಮ ನೀನು ಕಾಲೇಜಿಗೆ, ಇವಾಗ ಕೇಳ್ತಿದ್ದೀಯಲ್ಲ ಅಂತ ಹೇಳ್ತಾರೆ. ಸರ್ ನಾನು 15 ಟೈಮ್ಸ್ ಕೇಳಿದ್ದೀನಿ ಸರ್, ನೀವು ಕೊಡಲೇ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ಅಮ್ಮ ನೀನು ಬಂದೇ ಇಲ್ಲ ಅಂತಂದರು. ನಾವು CC ಕ್ಯಾಮ್ರಾ ನೋಡಿ ಸರ್ ಬಂದಿದ್ದೇವೆ ಇಲ್ವಾ ಅಂತ ಗೊತ್ತಾಗುತ್ತೆ, ನಾವು ಎಷ್ಟು ಸಲ ಕೇಳಿದ್ದೀವಿ ಅಂತ ಗೊತ್ತಾಗುತ್ತೆ ನಿಮಗೆ. ಯಾಕೆ ಸರ್ ಈ ಥರ ಎಲ್ಲ ಮಾಡ್ತಾರೆ? ಗ್ರೂಪ್ ಮಾಡೋರು ಮೇಡಮ್, ಅವ್ರಿಗೆ ಸಪ್ರೇಟ್ ಗ್ರೂಪ್ ಮಾಡೋರೆ. ಆ ಗ್ರೂಪ್ಗೆ ಆಗ್ಬೇಕು ತಾನೆ, ನಾವು ಕೇಳ್ತೀವೋ ಬಿಡ್ತೀವೋ, ಗ್ರೂಪ್ಗೆ ಆಗಬೇಕು. ಅವ್ರ ಸಿಲೆಬಸ್ ಎಲ್ಲ ಅದು ಹಾಕಲ್ಲ, ಬೇರೆಯವ್ರು ಹಾಕಿದ್ರೆ ಅದನ್ನು ಓದಕ್ಕೆ ಬಿಡಲ್ಲ. ನಾವು ಹೆಂಗೆ ಮೇಡಮ್ MT 4th ಸೆಮ್ಮಲ್ಲಿ MT ಮೈಂಡಲ್ಲಿ ಬರ್ದಿದ್ದೀವಿ ಮೇಡಮ್. ನಾವು ಫೇಲ್ ಆಗ್ತೀವಿ ಅಂತ ನಮ್ಗೆ ಗೊತ್ತು ಮೇಡಮ್. ನಿಜವಾಗ್ಲೂ ಒಂದು ಕ್ವಶನ್ ಅಂದರೆ ಒಂದು ಕ್ವಶನು ಕೊಟ್ಟಿಲ್ಲ ಮೇಡಮ್. ಸಿಲೆಬಸ್ ಕೂಡ ಮೇಡಮ್ ಲೈಬ್ರರಿಗೆ ಹೋಗಿ ಬರ್ಕೊಬಂದು ಇದನ್ನು ಓದ್ಕೊಳ್ರಿ ಅಂತ ಹೇಳ್ತಾರೆ ಮೇಡಮ್. ಆ ಸಿಲೆಬಸ್ ನಮಗೆ ಬರಲ್ಲ. ನಾವು ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಬರ್ತೀವಿ ಮೇಡಮ್. ಏನು ಸ್ವಲ್ಪ ಓದ್ಕೊಳ್ಳೋ ಅಂತಂದ್ರೆ ಸಿಲೆಬಸ್ ಕೊಡಲಿಲ್ಲ ಅಂದರೆ ಹೆಂಗೆ ಪಾಸ್ ಆಗ್ಬೇಕು ಮೇಡಮ್ ನಾವು? ಕ್ಲಾಸಲ್ಲಿ ಮೇಡಮ್ ಅವ್ರ ಮಿಸ್ಸಸ್ನ ಅಲ್ಲಿ ಬಿಟ್ಟು ಹೋಗ್ತಾರೆ. ಒಬ್ರು ಹಸ್ಬೆಂಡು ಡ್ಯೂಟಿಗೆ ಮಿಸ್ಸಸ್ಗೆ ಹೆಂಗೆ ಬಿಟ್ಟು ಹೋಗ್ತಾರೆ ಆ ಥರ ಬಿಟ್ಟು ಹೋಗ್ತಾರೆ. ಮತ್ತೆ ಮಧ್ಯಾಹ್ನ ಬರ್ತಾರೆ, ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ, ಅಷ್ಟೇ ಮೇಡಮ್. ನಾವು ಕ್ಲಾಸ್ ರೂಮಲ್ಲಿ ಕೂತಿದ್ದೇ ನೋಡಿಲ್ಲ ಮೇಡಮ್ ಆ ಸಾರ್ನ. ನಮಗೆ ಆ ಸಾರ್ನಲ್ಲಿ ತುಂಬ ತೊಂದರೆ ಆಯಿತು ಮೇಡಮ್. ನಿಜವಾಗ್ಲೂ ಮೇಡಮ್ ನನಗೆ ಆ ಸರ್ ಮಾತಾಡಿದವಾಗ ತುಂಬ ಬೇಜಾರಾಯಿತು. ಸರಿ ಈ ಸತಿ ಹಿಂಗೆ ಬರೀರಮ್ಮ 5th ಸೆಮ್ನಿಂದ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಈಗ ಬೇಕು, ಆವಾಗ ಏನಕ್ಕೆ ಮೇಡಮ್ ನಮಗೆ 5th ಸೆಮ್ ನೀವು ಬರ್ತೀರೋ ಬಿಡ್ತೀರೋ ನಮಗೇನು ಗೊತ್ತು? ಈಗ ಕೊಡ್ಬೇಕು ತಾನೇ ನೀವು. ನಿಮ್ಮಲ್ಲಿ ಮ್ಯಾರಿಡ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮೇಡಮ್? ಒಂದು 15 ಮೆಂಬರ್ಸ್ ಇದ್ದಾರೆ ಮೇಡಮ್. ಎಲ್ಲರೂ ಪಾಪ ಸಾರ್ಗಳೆಲ್ಲ ಅಲ್ಲಿಂದ ಇಲ್ಲಿಂದ ಕರ್ಕೊಬಂದು ಸೇರಿಸಿದ್ದಾರೆ ಮೇಡಮ್. ಅಂದರೆ ಜಾಬ್ ಬರುತ್ತೆ ಅದು ಇದು ಅಂತ ಪಾಪ ಆ ಸರ್ ಅವರು ಕಷ್ಟಪಟ್ಟು ಕರ್ಕೊಬಂದು ಬಿಟ್ಟಿದ್ದಾರೆ. ಅವ್ರು ಹೇಳ್ಕೊಡ್ಬೇಕು ತಾನೇ ಮೇಡಮ್, ಕೊಡಲ್ಲ. ನಾವು ಹೆಂಗಂತ ಪಾಸ್ ಮಾಡ್ಬೇಕು ಮೇಡಮ್? ನಮ್ಮ ಮನೆಯವ್ರು ಗೌರ್ಮೆಂಟ್ ಜಾಬ್ ತಗೋಬೇಕು ನೀನು ಅಂತ ಸೇರಿಸಿದ್ದಾರೆ ಮೇಡಮ್. ನಿಜವಾಗ್ಲೂ ನಮಗೆ ಮದುವೆ. ಇನ್ನು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಗೌಡ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮಕ್ಕಳು ಬದುಕು ಕಟ್ಟಿಕೊಳ್ಳಿಕ್ಕೆ ಅಲ್ಲಿ ಮದುವೆ ಆದವರು ಇದ್ದಾರೆ, ಮದುವೆ ಆಗದವರು ಇದ್ದಾರೆ. ಏನಾದರೂ ಕಲಿತು ನಾವೊಂದು ಬದುಕು ಕಟ್ಕೊಳ್ಳೋಣ, ಸರ್ಕಾರಿ ಕೆಲಸ ಸಿಗತ್ತಾ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿದ್ರೆ ಈ ಪಾಪಿ ಉಪನ್ಯಾಸಕ ಪಾಠನೆ ಮಾಡಲ್ವಂತೆ. ಕಡೆ ಪಕ್ಷ PDF ಆದ್ರೂ ಕಳಿಸಿ ಸರ್ ಅಂತ ಹೇಳಿ PDF ಇದ್ರೆ ತಾನೇ ಅವನ ಹತ್ರ. ಹಾಗಾದ್ರೆ ಅವನಿಗಷ್ಟೆಲ್ಲ ಅವ್ರು ಹೆದರ್ತಾ ಇರೋದು ಯಾಕೆ? ಈ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ತೋರಿಸ್ತೀವಿ ನೋಡಿ. ಎಲ್ಲರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ ಈ ಗೆಸ್ಟ್ ಲೆಕ್ಚರ್ ಸುರೇಂದರ್ ನಾಥ್. ನೆಪ ಮಾತ್ರಕ್ಕೆ ಈತ ಉಪನ್ಯಾಸಕ, ತನ್ನದೇ ಲೋಕಲ್ ಪತ್ರಿಕೆ ಸಂಪಾದಕ ಅಂತೆ. ಯಾರಾದ್ರೂ ತಿರುಗಿ ಬಿದ್ರೆ ಹೆದರಿಸಲು ಲೋಕಲ್ ಪತ್ರಿಕೆ ಈತನಿಗೆ ಅಸ್ತ್ರವಂತೆ. ಪ್ರಶ್ನಿಸುವ ಇತರ ಸದಸ್ಯರ ಮೇಲೆ ಅವನು ನ್ಯೂಸ್ ಮಾಡ್ತಾನಂತೆ. ಬಾರಪ್ಪ ನಾವು ಮಾಡ್ತೀವಿ ನ್ಯೂಸ್ ಮಾಡೋದು ಹೆಂಗೆ ಅಂತ ನಾವು ತೋರಿಸ್ತೀವಿ ಬಾ. ಉತ್ತಮ ನಡವಳಿಕೆಯ ಪ್ರಿನ್ಸಿಪಾಲ್ ಮೇಲೆ ಇಲ್ಲ ಸಲ್ಲದ ನಿಂದನೆಯನ್ನ ಹಾಕಿ ಕಿರುಕುಳವನ್ನು ನೀಡಿದ್ನಂತೆ.
ಅಸಭ್ಯ ಲೆಕ್ಚರರ್ ಸುರೇಂದ್ರನಾಥ್ ದಂಪತಿ ಆಟಕ್ಕೆ ಕೊನೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಕೊನೆನೇ ಇಲ್ವಾ ಹಂಗಾದ್ರೆ? ಅವನು ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ, ಅವನಿಗೆ ಹೆದರ್ಕೊಂಡು ಎಲ್ಲರೂ ಕೂಡ ಗಪ್ಚುಪ್ಪಾಗಿ ಬಿಟ್ಟಿದ್ದಾರಂತೆ. ಮಕ್ಕಳಿಗೆ ಪಾಠ ಮಾಡೋಕ್ಕೂ ಬರಲ್ಲ, ಮಕ್ಕಳ ಜೊತೆ ಹೆಂಗೆ ವರ್ತಿಸ್ಬೇಕು ಅಂತ ಗೊತ್ತಿಲ್ಲ. ಪಾಠ ಮಾಡಕ್ಕೆ ಅವನಿಗೇನಾದ್ರೂ ಗೊತ್ತಿರ್ಬೇಕಾಯ್ತಲ್ಲ ಫಸ್ಟ್ ಆಫ್ ಆಲ್. ನೋಡಿ, ಇದು ಚಿತ್ರಣ. ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ. ಅವನದೊಂದು ಲೋಕಲ್ ಪತ್ರಿಕೆ ಇದೆಯಂತೆ. ಅಪ್ಪ, ಒಂದು ಪತ್ರಕರ್ತರಾಗಬೇಕಾದ್ರೆ ಜರ್ನಲಿಸಮ್ಗಳನ್ನು ಓದ್ಕೊಂಡು, 100 ಪುಸ್ತಕಗಳನ್ನು ಓದ್ಕೊಂಡು ಇಲ್ಲಿ ಬಂದು ಮಾತಾಡ್ತೀವಿ. ನಿನ್ನಂಥ ಹೇಸಿಗೆ ಅವರನ್ನ ಯಾವತ್ತೂ ಪತ್ರಕರ್ತ ಆಗಕ್ಕಾಗಲ್ಲ. ಪತ್ರಕರ್ತರಿಗೆ ಅವರದ್ದೇ ಆದ ಜವಾಬ್ದಾರಿಗಳಿವೆ. ಪತ್ರಕರ್ತರಿಗೆ ಸಮಾಜದ ಒಳಿತು ಹೋಗುಗಳನ್ನು ಸುಧಾರಿಸುವಂಥ ಜವಾಬ್ದಾರಿಗಳಿವೆ. ಇವನು ಆ ಭಾಗದಲ್ಲಿ ದೊಡ್ಡ ಪತ್ರಕರ್ತ ಅಂತೆ, ತುಮಕೂರು ಭಾಗದಲ್ಲಿ. ನನಗೆ ಯಾರ್ರೀ ಅವನ ಪತ್ರಕರ್ತ ಅಂತ ಕರೆದಿತ್ತು? ನ್ಯೂಸ್ ಮಾಡ್ತೀಯ ಅಲ್ವಾ? ಯಾರೆಲ್ಲ ಇವನ ಸುದ್ದಿಗೆ ಹೋಗ್ತಾರೋ ಅಥವಾ ಯಾರ್ಯಾರು ಇವನಿಗೆ ಕ್ವಶನ್ ಮಾಡ್ತಾರೋ ಅವ್ರ ವಿರುದ್ಧ ನ್ಯೂಸ್ ಮಾಡ್ತಾನಂತೆ. ಈಗ ನ್ಯೂಸ್ ಆಗ್ತಾ ಇದೆಯಲ್ಲ, ನಿಮ್ಮ ಮುಖವನ್ನು ಚೆನ್ನಾಗೇ ತೋರಿಸ್ತಾ ಇದ್ದೀವಿ ನಾವು ಚಾನಲಲ್ಲಿ. ನ್ಯೂಸ್ ಮಾಡೋದು ಹೆಂಗೆ ಅಂತ ನಾವೀಗ ಹೇಳ್ಕೊಡ್ತೀವಿ ನೋಡು. ಮತ್ತಷ್ಟು ಮಕ್ಕಳು ಮಾತಾಡಿದ್ದಾರೆ, ವಿದ್ಯಾರ್ಥಿಗಳು ಮಾತಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಡ್ರಾಯಿಂಗ್ ಗೌರ್ಮೆಂಟ್ ಫೈನ್ ಆರ್ಟ್ ಕಾಲೇಜಲ್ಲಿ 3rd ಇಯರ್ ನಾನು ಓದ್ತಾ ಇದ್ದೀನಿ. ಇವಾಗ ನಾನು 2 ವರ್ಷದಿಂದ ನಮಗೆ ಸುರೇಂದ್ರನಾಥ್ ಮತ್ತು ಶ್ವೇತಾ ಮ್ಯಾಮ್ ಅಂತ ಇಬ್ಬರು ಲೆಕ್ಚರರ್ಸಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದು ನಾವು ತುಂಬ ಲೆಟರ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಪ್ರಿನ್ಸಿಪಲ್ಗಾಗಿರ್ಬೋದು, ಆಯುಕ್ತರಿಗಾಗಿರ್ಬೋದು, JD ಅವ್ರಿಗಾಗಿರ್ಬೋದು, ಎಲ್ಲ ರೀತಿ ಲೆಟರ್ಸ್ನ ಕೊಟ್ಟಿದ್ದೀವಿ. ನಾವು ಮಿನಿಸ್ಟ್ರಿಗೆ ಕೂಡ ಕೊಟ್ಟಿದ್ದೀವಿ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಮೀಡಿಯಾಗೆ ಬಂದಿದ್ದೀವಿ. ಈಗ ಅವ್ರನ್ನ ಕಾಲೇಜಿಂದ ತೆಗೆಯೋವರೆಗೂ ನಾವು ಯಾರೂ ಕಾಲೇಜ್ಗೆ ಹೋಗಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತು ಏನಕ್ಕೆ ತೆಗಿತಾ ಇಲ್ಲ, JD ಅವ್ರು ಏನಕ್ಕೆ ನಮ್ಗೆ ಅವ್ರ ಪರ ನಿಂತಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಅವರಿಂದ ಬರೀ ಎಜುಕೇಷನ್ಗೆ ಅಲ್ಲದೇ ಬೇರೆ ರೀತಿಯೂ ಕಿರುಕುಳ ಆಗ್ತಾಯಿದೆ. ಹೆಣ್ಮಕ್ಳಿಗಾಗಿರ್ಬೋದು, ಹೆಣ್ಮಕ್ಳು ಅವರು ಹೇಳ್ತಾರೆ. ಮತ್ತು ಹೆಣ್ಮಕ್ಳಿಗೆ ತೊಂದರೆ ಆಗ್ತಾಯಿದೆ, ಸ್ಟೂಡೆಂಟ್ಸಿಗೆ ಮಾರ್ಕ್ಸಲ್ಲಿ ತೊಂದರೆ ಆಗ್ತಾಯಿದೆ. ಪಾಠ ಅಂತೂ ಮಾಡ್ತಾನೆ ಇಲ್ಲ. ಏನಾದರೂ ಕೇಳಿದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಮತ್ತು ಹೊರಗಡೆ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತೆಲ್ಲ ಬೆದರಿಕೆ ಹಾಕಿದರೆ, ಅನ್ನೋನ್ ನಂಬರ್ಸಿಂದ ಕಾಲ್ಗಳು ಬಂದಿದ್ದಾವೆ. ಇಷ್ಟೆಲ್ಲ ಆಗ್ತಿದ್ರು JD ಅವರು ಒಂದು ಪ್ರಶ್ನೆನೂ ಅವ್ರಿಗೆ ಮಾಡ್ತಾಯಿಲ್ಲ. ಅವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಕಾಲೇಜಿಗೆ ಮತ್ತೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಮತ್ತು ಪ್ರಿನ್ಸಿಪಲ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಏನಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಆಗ್ತಾಯಿದೆ ಮೇಡಮ್. ಅವರಿಂದ ನಿಮಗೆ ಏನು ತೊಂದರೆ ಆಗ್ತಾ ಇದೆ ಕ್ಲಾಸಲ್ಲಿ? ಮ್ಯಾಮ್, ಕ್ಲಾಸಲ್ಲಿ ಪಾಠ ಮಾಡಲ್ಲ. ಪಾಠ ಏನಕ್ಕೆ ಮಾಡಲ್ಲ ಅಂತ ಕೇಳಿದ್ರೆ ನಮಗೆ ಡಸ್ಟ್ ಅಲರ್ಜಿ ಇದೆ ಅಂತ ಹೇಳ್ತಾರೆ. ಡಸ್ಟ್ ಅಲರ್ಜಿ ಇರೋರು ಟೀಚರ್ ಹುದ್ದೆಗೆ ಏನಕ್ಕೆ ಬಂದರು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಹೆಸರು ಕುಶಾಲ್ ಅಂತ. ನಾನು ಡ್ರಾಯಿಂಗ್ ಗೌರ್ಮೆಂಟ್ ಫೈನ್ ಆರ್ಟ್ ಕಾಲೇಜಲ್ಲಿ 3rd ಇಯರ್ ನಾನು ಓದ್ತಾ ಇದ್ದೀನಿ. ಇವಾಗ ನಾನು 2 ವರ್ಷದಿಂದ ಎಸ್, ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಏನ್ರಿ ಅಸಹ್ಯ ಇದು? ಏನು ಅಸಹ್ಯ ಇದು? ಹೆಣ್ಣುಮಕ್ಕಳ ಮೈಕೈ ಮುಟ್ಟೋದಂತೆ, ಪಾಠವೇ ಮಾಡಲ್ವಂತೆ, ಮಕ್ಕಳ ಬದುಕನ್ನ ಹಾಳು ಮಾಡ್ತಾ ಇದ್ದಾರಲ್ರಿ. ಇದನ್ನೆಲ್ಲ ನೋಡ್ಕೊಂಡು ಅವನು ಯಾವನವನು JD ರಾಮಕೃಷ್ಣ ರೆಡ್ಡಿ ಅಂತೆ, ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾನಂತೆ. ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಿದೆ ಪೃಥ್ವಿರಾಜ್? ಸರ್, ಈಗ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಚಿತ್ರಕಲೆ ಕಾಲೇಜ್ ಇರ್ತಕ್ಕಂಥದ್ದು ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಇರ್ತಕ್ಕಂಥ 2. ಒಂದು ಧಾರವಾಡದಲ್ಲಿ, ಮತ್ತೊಂದು ದಕ್ಷಿಣ ಕರ್ನಾಟಕದಲ್ಲಿ ತುಮಕೂರಲ್ಲಿ ಇರ್ತಕ್ಕಂಥದ್ದು. ಈ ತುಮಕೂರಲ್ಲಿ ಇರ್ತಕ್ಕಂಥ ಕಾಲೇಜಿಗೆ 30 ವರ್ಷಗಳ ಇತಿಹಾಸ ಇದೆ. ಇಂಥ ಕಾಲೇಜಿಗೆ ಇತ್ತೀಚೆಗೆ ನೇಮಕಗೊಂಡಂತ ಅತಿಥಿಗಳಾದಂತಹ ಡಾಕ್ಟರ್ ಸುರೇಂದ್ರ ಮತ್ತು ಶ್ವೇತಾ ಅವರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ, ಪಾಠ ಪ್ರವಚನಗಳಿಗೆ ಮತ್ತೆ ತನ್ನ ಅತಿಗೆ ತೊಂದರೆ ಆಗ್ತಿದೆ ಅಂತ ಕೆಲವೊಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಹಲೋ, ಎಸ್ ಎಸ್ ಕೇಳಿಸ್ತದೆ, ಹೇಳಿ ಪೃಥ್ವಿರಾಜ್. ಈ ಸಂಬಂಧ ಹಲವು ಬಾರಿ JD ಅವರಿಗೆ ಅವರನ್ನು ಭೇಟಿ ಮಾಡಿದ್ದಾರೆ, ಕಮಿಷನ್ ಸಹ ಕೆಲವೊಂದು ದೂರುಗಳು ಕೊಟ್ಟಿದ್ದಾರೆ. ಆದ್ರೂ JD ರಾಮಕೃಷ್ಣ ರೆಡ್ಡಿ ಅವರು ಯಾಕಾಗಿ ಈ ಅತಿಥಿ ಉಪನ್ಯಾಸಕರ ಪರವಾಗಿ ವಕಾಲತ್ ವಹಿಸಿದ್ದಾರೆ ಅಂತಕ್ಕಂಥದ್ದು ಈ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ. ಕೆಲವೊಂದು ಸ್ಟೂಡೆಂಟ್ಗಳಿಗೆ, ಅಂದ್ರೆ ಮಹಿಳಾ ಸ್ಟೂಡೆಂಟ್ಗಳಿಗೆ ಸಹ ಅಲ್ಲಿ ಕೆಲವೊಂದು ಮೂಲಭೂತ ಹಕ್ಕಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ಅವರ ಒಂದು ಅಳಿಲಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.
ಉನ್ನತ ಶಿಕ್ಷಣ ಸಚಿವರೇ MC ಸುಧಾಕರ್ ಎಚ್ಚೆತ್ತುಕೊಳ್ಳ್ರಿ. JD ರಾಮಕೃಷ್ಣ ರೆಡ್ಡಿ ಅವರೇ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಅಸಭ್ಯ ಉಪನ್ಯಾಸಕನ ಸುರೇಂದ್ರನಾಥ್ ವಿರುದ್ಧ ಕ್ರಮ ತಗೊಳ್ಳಿ ಈಗಲಾದರೂ. ಭವಿಷ್ಯದ ಕನಸು ಹೊತ್ತಿರುವಂಥ ಮಕ್ಕಳಿಗೆ ಅನ್ಯಾಯ ಮಾಡಬೇಡ್ರಿ. ನಾನ್ಸೆನ್ಸ್ ಫೆಲೋಗಳ ಆ ಮಕ್ಕಳ ಬದುಕಿನ ಜೊತೆ ಆ ಚೆಲ್ಲಾಟ ಆಡಬೇಡಿ. ಫೈನ್ ಆರ್ಟ್ಸ್ನ 40 ವಿದ್ಯಾರ್ಥಿಗಳಿಗೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸಿ. ಅಯೋಗ್ಯ ಅತಿಥಿ ಉಪನ್ಯಾಸಕ, ಈ ಕೂಡಲೇ ಅವನನ್ನು ನೀವು ಕಿತ್ತು ಹಾಕಬೇಕು. ಇದು ಅಶ್ವವೇಗ ನ್ಯೂಸ್ನ ಕಳಕಳಿ ಮಾತ್ರ ಅಲ್ಲ, ಇದು ವಾರ್ನಿಂಗ್ ಕೂಡ ನಿಮಗೆ. ಅಶ್ವವೇಗ ನ್ಯೂಸ್ನ ವಾರ್ನಿಂಗ್. ನಾವು ಸುದ್ದಿಗಳನ್ನ ಬಿತ್ತರಿಸ್ತೀವಿ. ಯಾವನೋ ಒಬ್ಬ ಲೋಕಲ್ ಪತ್ರಕರ್ತ ಅಂತೆ, ಅವನಿಗೆ ಹೆದರ್ಕೊಂಡು ನೀವು ಅವನನ್ನ ಕಿತ್ತಾಕಲ್ಲ ಅಲ್ವಾ? ನೀವು ಮಾಡಿದ ಹಗರಣಗಳನ್ನ, ನೀವು ಏನೇನು ಮಾಡ್ತಾ ಇದ್ದೀರಿ ಇದೆಲ್ಲವನ್ನ ನಾವು ತೋರಿಸ್ತೀವಿ. ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರೇನ್ರಿ? ಮಾನ್ಯ ಸುಧಾಕರ್ ಅವರೇ, ದಯವಿಟ್ಟು ಇದನ್ನು ಒಮ್ಮೆ ಗಮನ ಹರಿಸಿ. ನಿಮಗೆ ಅದನ್ನ ತಲುಪಿಸುವಂಥ ಈ ನ್ಯೂಸನ್ನು ತಲುಪಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲರೂ ಕೂಡ ಈಗ ಕಳ್ಳಾಟ ಆಡ್ತಾ ಇದ್ದಾರೆ. ಇವರೆಲ್ಲರಿಗೆ ಕಾಲ್ ಮಾಡ್ತಾ ಇದ್ದೀವಿ. ಅದು ಯಾವನೋ ರೆಡ್ಡಿ ಅಂತೆ, ಈ ಕಾಮುಕನ ಹೆಂಡತಿ, ಯಾರೂ ಕೂಡ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಆದರೆ ಈ ವಿಚಾರವನ್ನು ಇಲ್ಲಿಗೆ ನಾವು ನಿಲ್ಲಿಸೋದೇ ಇಲ್ಲ. ಇದು ಆರಂಭ ಮಾತ್ರ. ಆ ಮಕ್ಕಳ ಭವಿಷ್ಯಕ್ಕೆ ಒಂದು ದಾರಿ ತಂದುಕೊಟ್ಟೆ ಅಶ್ವವೇಗ ನ್ಯೂಸ್ ಸಮಾಪ್ತಿಯಾಗುತ್ತೆ. ನೋಡ್ತಾ ಇರಿ ಅಶ್ವವೇಗ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.